ಎಷ್ಟೆಷ್ಟು ಹಲ್ಲು ನಾವು ಎಷ್ಟೆಷ್ಟು ಕುರಿಗಳು ಬಂದಿರ್ಬೋದು ಇಲ್ಲಿ? ಎರಡಲ್ಲಿ ನಾವು ಎಷ್ಟು ಬಂದಿರ್ಬೋದು ಅಂದಾಜು? ಎರಡಲ್ಲಿ 42 ಬಂದಿದ್ವಣ್ಣ, ಹಾಂ, ಹಾಲಲ್ಲಿ 36 ಬಂದಿದ್ವು ಅಂತನ, ಈ ಒಂದು 64 ಬಂದವಣ್ಣ. ನಾಲ್ಕಲ್ಲಿ ನಾವು ಆರಲ್ಲಿ ಆರಲ್ಲಿ ಇನ್ನೂ ಬರ್ಬೋದಣ್ಣ, ಇನ್ನು ಮ್ಯಾಗ 100 ಮೇಲೆ ಎಂಟಲ್ಲಿ ಬರ್ತಾವ. ಎಂಟಲ್ಲಣ್ಣ, ಈ ಕ್ರೇಜ್ ಜಾಸ್ತಿ ಜನಕ್ಕೆ ಇರೋದೇನು 6 ಅಲ್ಲ 8 ಅಲ್ಲ? ಎಂಟಲ್ಲ. ಬಿಟ್ಮೇಲೆ ನೀವು ಮತ್ತೆ ತಕ್ಷಣ ಕುರಿ ತಂದ್ರು ಅಥವಾ ಏನೋ ಕೆಲಸ ಅಥವಾ ವ್ಯಾಪಾರ ಏನು? SLC ಬಿಟ್ಟ ತಕ್ಷಣ ನಿರ್ಧಾರ ಅದೇ ನಿರ್ಧಾರ, ನಾನು ಕುರಿಲೇ ಮಾಡಬೇಕು, ಕುರಿಲೇ ದುಡಿಬೇಕು. ಯುವಕರಿಗೆ ಏನ್ ಮಾಡ್ತಿದ್ದಾರೆ, ಡಿಗ್ರಿ ಮಾಡಿ B.Ed B.Com ತರೋದು ಮಾರೋದು ಅಷ್ಟು ಲಾಭ ಇದೆ ಅಂತೀರಾ? ಐತನ ಲಾಭ ಇದ್ದಲ್ಲೇ ಮಾಡೋದಲ್ಲ, ಲಾಭ ಇಲ್ಲಾರ ಅವ್ರೆ ಇಲ್ಲಿ ಇದಕ್ಕೆ ಬರಂಗಿಲ್ಲ ನಮ್ಮ ಹತ್ರ. ಲಾಭ ಐತೆ ಅಂತ. ಸ್ನೇಹಿತರೆ ನಮಸ್ತೆ, ನಾವಿವತ್ತು ಬಂದಿದ್ದೀವಿ ಕೊಣ್ಣೂರು ಕಣ ನೋಡೋಕೆ ಸ್ನೇಹಿತರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕೊಣ್ಣೂರು ಅಂತ ಗ್ರಾಮಕ್ಕೆ ನಾವು ಬಂದಿವಿ ಸ್ನೇಹಿತರೆ. ಇವತ್ತು ಇಷ್ಟೊಂದು ಕುರಿಗಳು 6 ಅಲ್ಲು 4 ಅಲ್ಲು 8 ಅಲ್ಲು ನೋಡ್ರಿ ಗುದ್ದಾಗಿ ಬರ್ತೈತಿ. ಇಂಥ ಕುರಿಗಳನ್ನೆಲ್ಲ ಇವತ್ತು ತೊಗೊಂಬಂದು ಇಲ್ಲೆಲ್ಲ ಕಣ ಮಾಡ್ತಿದ್ದಾರೆ. ಇದು ವರ್ಷಕ್ಕೊಂದ್ಸರಿ ಆಗ್ತಕ್ಕಂಥ ದೀಪಾವಳಿ ಅಂತ ಹತ್ತತ್ರ ಇದ್ದಾಗ ಆಗ್ತಕ್ಕಂಥ ಹಬ್ಬ. ಈ ಹಬ್ಬಕ್ಕೆ ತುಂಬ ಊರುಗಳಿಂದ ತುಂಬ ರಾಜ್ಯಗಳಿಂದ ಅವ್ರ ಭಕ್ತರುಗಳೆಲ್ಲ ಬಂದಿರ್ತಾರೆ. ಅವ್ರೇನೋ ಒಂದು ಹವ್ಯಾಸಕ್ಕೋಸ್ಕರ ಅವರ ಟೈಮ್ ಪಾಸಿಗೋಸ್ಕರ ಈ ಹಬ್ಬನ ರೂಢಿ ಮಾಡಿಕೊಂಡು ಕಣನ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ವರ್ಷಗಳಿಂದ ಬರ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆದ ಕಣ ಇದು, ದೊಡ್ಡ ಕಣ ಅಂತಲೂ ಕೂಡ ಹೇಳ್ತಾರೆ. ಬನ್ನಿ ಒಂದಿಷ್ಟು ಕುರಿಗಾಯಿಗಳನ್ನು ಮಾತಾಡ್ಸ್ಕೊಂತ ಅವ್ರ ಜೀವನ ಹೇಗಿದೆ, ಯಾಕೋಸ್ಕರ ಕುರಿ ಸಾಕಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ. ಸಂತಣ್ಣ ಯಾವ ಊರಣ? ನವಲ್ಗುಂದ. ಎಷ್ಟು ವರ್ಷದಿಂದ ಕುರಿ ಸಾಕ್ತೀರಣ್ಣ? ಒಂದು 7-8 ವರ್ಷದಿಂದ. 7-8 ವರ್ಷ. ಯಾಕಣ್ಣ ಹವ್ಯಾಸ ಬಂತು ನಿಮಗೆ ಕುರಿ ಸಾಕ್ಬೇಕು ಅಂತ? ಹಂಗ ಕ್ರೇಜ್ ಅಣ್ಣ, ಸಾಕ್ಬೇಕು ಅನ್ನೋದು. ಯಾಕ? ಅಪ್ಪರು ಏನು ಮಾಡ್ತಾರಣ್ಣ ನಿಮ್ಮ ಅಪ್ಪರು? ಹೊಲ್ಮನಿ ಕೆಲಸ ಮಾಡ್ತಾರೆ. ಅಪ್ಪಾಜಿ ಅಮ್ಮ ಅವರೆಲ್ಲ. ಎಷ್ಟು ಎಕರೆ ಐತಣ್ಣ ನಿಮ್ಮದು ಜಮೀನೆಲ್ಲ? 2 ಎಕರೆ ಇದೆ. 2 ಎಕರೆ ಜಮೀನು ಮಾಡ್ಕೊಂಡು ಆರಾಮಾಗಿ ರಾಜನ್ ಥರ ಇರ್ಬೋದಿತ್ತಣ್ಣ. ಹಂಗೇನು ಕ್ರೇಜ್ ಅನ್ನ ಐತೆ, ಸಾಕ್ಬೇಕು ಅನ್ನೋದು. ಹಾಂ, ಬಟ್ ಇದೊಂದು ಸಾಕ್ಬೇಕು ಅನ್ನೋ ಹವ್ಯಾಸ ನಿಮಗೆ ಯಾವಾಗಿಂದ ಬಂದಿರೋದು ನಿಮಗಿದು? SLC ಮುಗಿದ್ಮೇಲೆ ಅಣ್ಣ. ನೀವು ಓದಿರೋದು? SLC ಲಾಸ್ಟ್ ಅಣ್ಣ. ಜೀವನದ ಸ್ಟಾರ್ಟಿಂಗು, ಜೀವನದಲ್ಲಿ ವಿದ್ಯೆದ್ದು ಎಂಡಿಂಗು ಎಲ್ಲೂ ಸ್ಟಾರ್ಟ್ ಆಗಿದೆ ಅಲ್ಲೇ. ಭಾರಿ ಕತೆ ಐತಪ್ಪ ನಿನ್ನ ಹತ್ರ ಒಂಥರ. ಅಂದರೆ SLC ಯಾಕೆ ಓದೋದು ಬಿಟ್ರಣ್ಣ ನೀವು? ಕಾರಣ ಏನಲ್ಲಿ? ಹಂಗೆ ಕಾರಣ ಮನೆ ಪರಿಸ್ಥಿತಿ ಅಣ್ಣ, ದುಡಿಬೇಕಲ್ಲ. ಅಪ್ಪರು ಇದ್ರು ಕೂಡ ಸ್ವಲ್ಪ ಕಷ್ಟ. ಹೊಲ ಮನೆಗೆ ಏನು ಬೆಳಿತಿದ್ರಿ ಅವಾಗೆಲ್ಲ? ಏನಲ್ಲ, ನಮ್ದು ಒಣಬೇಸ ಅಣ್ಣ, ನೀರಾವರಿ ಇರಲ್ಲ ಅಲ್ಲಿ. ಯಾವ ಊರ ಹತ್ರ ಅಂದ್ರೆ ಹೇಳ್ರಿ? ನವಲ್ಗುಂದ. ನವಲ್ಗುಂದ. ಅಲ್ಲಿ ಒಟ್ಟ ನೀರಾವರಿ ಇಲ್ಲ? ನೀರಾವರಿ ಇಲ್ಲ, ಒಣಬೇಸ. ಮಳೆ ಆದ್ರೆ ಎಲ್ಲ ಕೆನಾಲ್ ಬಿಟ್ರೆ ನೀರು ಬಂದ್ರೆ ಅಷ್ಟೇ ಮಾಡೋದು. ಇಲ್ಲ ಅಂದ್ರೆ ಬರೀ ಹತ್ತಿ ಈ ಥರ ಅಷ್ಟೇ. ಕಡಿಮೆ ನೀರಲ್ಲಿ ಏನು ಬೆಳಿಬೇಕು ಅಂತ. ಅಷ್ಟೇ ಬೆಳೆದು ಇಳುವರಿ ಜಾಸ್ತಿ ಇರಲಿಲ್ಲಣ್ಣ. ಅವಾಗ ನಿಮಗೆ ಹುಟ್ಟಿದ್ದೇನು ಕುರಿ ಸಾಕ್ಬೇಕು ಅಂತಾನೆ? ಸಾಕ್ಬೇಕು. ಬಟ್ ಅದ್ರ ಬಿಟ್ಟು ಆಯ್ತಪ್ಪ, ಈಗ SLC ಬಿಟ್ರಿ. SLC ಬಿಟ್ಮೇಲೆ ನೀವು ಮತ್ತೆ ತಕ್ಷಣ ಕುರಿ ತಂದ್ರು ಅಥವಾ ಏನೋ ಕೆಲಸ ಅಥವಾ ವ್ಯಾಪಾರ ಏನು? SLC ಬಿಟ್ಟ ತಕ್ಷಣ ನಿರ್ಧಾರ ಅದೇ ನಿರ್ಧಾರ, ನಾನು ಕುರಿಲೇ ಮಾಡಬೇಕು, ಕುರಿಲೇ ದುಡಿಬೇಕು. ವಿಚಿತ್ರಪ್ಪ ಇದೊಂಥರ ಜೀವನ ಹೆಂಗ ಆಕತಿ ಅಂತ. ಅವಾಗೆಲ್ಲ 4,000 ಕೊಟ್ರೆ 3,000 ಕೊಟ್ರೆ ಮರಿ ಸಿಗ್ತಿದ್ವು. ತಗೊಂಬಂದವು ಒಂದು 15,000 ರಿಂದ 20,000 ಮಟ ಮಾರ್ತಿದ್ವು. ತರೋದು ಮಾರೋದು? ತೊಂಬರೋದು, ಆಡ್ಸೋದು, ಮಾರೋದು. ಎಷ್ಟು ದಿವಸ ಹಿಡ್ಕಂತಿದ್ರಿ ನೀವು? 1 ವರ್ಷ. ನೀವು ತರ್ತಿದ್ದ ಮರಿ 2 ರಿಂದ 3 ತಿಂಗಳು ಮರಿ ಅಷ್ಟ. ಕರೆನಾ? 1 ವರ್ಷ ಹಿಡಿದು ಮಾರ್ತಿದ್ವಿ. ಖರ್ಚು ಜಾಸ್ತಿ ಆಗ್ತಿತ್ತಲ್ಲ, ನಿಮ್ಮ 15,000 ಲಾಭ ನೋಡ್ತೀರಿ. ಆದ್ರೆ ನಾವು ದಿನ ಡೈಲಿ ದುಡಿತಿದ್ವಲ್ಲ, 200-300 ರೂಪಾಯಿ ಖರ್ಚಾಗಿ ನಡೀತಿತ್ತು, ಏನ್ ಅನ್ಸ್ತಿದ್ದಿಲ್ಲ. ಒಮ್ಮಕ್ಲೆ ಅಮೌಂಟ್ ಬರುತ್ತಲ್ಲ ಮಾರಿದ್ರೆ. 15,000 ದೊಡ್ಡ ಅಮೌಂಟ್ ಅವಾಗ. ಅದು 15,000 ಅಂದ್ರೆ ದೊಡ್ಡ ಅಮೌಂಟ್ ಅಣ್ಣ ಅವಾಗ. ಈಗ ನಿಮಗೆ ಎಷ್ಟೇ ವಯಸ್ಸೀಗ? ನನಗೆ 27 ಅಣ್ಣ. 27 ಅಂದ್ರೆ ನೀವು ಒಂದು 10 ವರ್ಷದ ಹಿಂದ ಅಲ್ಲ? SLC ಎಷ್ಟು? 17 ಮುಗಿತು. 17 SLC ಮುಗಿದಿರೋದು ನಿಮ್ದು. 17 15,000 ಅಂದ್ರೆ ದೊಡ್ಡದು ನಿಮ್ಮ ಲೆಕ್ಕಕ್ಕ. ಹೌದಾ? ಇವಾಗ ಅದನ್ನೇ ಮಾಡ್ಕೊಂತ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ರ ಅದನ್ನೀಗ. ಈಗ ನಾನು ಡ್ರೈವಿಂಗ್ ಮಾಡ್ತೀನಿ, ಟಗರಿನೂ ಮಿಸ್ ನೋಡ್ರಿ. ಮತ್ತೆ ಅದೊಂದು ಬಿಟ್ರೆ ನೀವು ಡ್ರೈವಿಂಗ್ ಮಾಡೋದೇ ಅಣ್ಣ? ಈಗ ಡ್ರೈವಿಂಗ್ ಅಣ್ಣ, ಫಸ್ಟ್ ಟಗರ್, ಆಮೇಲೆ ಅದರ್ಲಿಂದ ತಗೊಂಡಿದ್ದಾನ ಗಾಡಿ ನಾವು, ಆಟೋ ಎಲ್ಲ. ಕುರಿಯಿಂದ? ಕುರಿ ಮಾರಿದ ರೊಕ್ಕದಾಗ ಆಟೋ ತಗೊಂಡ್ ಅದರ್ಲಿಂದ ಈಗ ಟ್ರ್ಯಾಕ್ಸ್ ತಗೊಂಡವಣ. ಮತ್ತೆ ಎಷ್ಟಿದಾವ ಗಾಡಿಗಳು ನಿಮ್ಮ ಹತ್ರ ಈಗ? ಈಗ ಒಂದಿದಾನ. ಒಂದು ಗಾಡಿ ಟ್ರ್ಯಾಕ್ಸ್. ಆಟೋ ಕೊಟ್ಟಿದ್ದೇವನ. ಸಣ್ಣದ್ ಬಿಟ್ಟು ದೊಡ್ಡದಕ್ಕೆ ಬರೋಣ. ಮತ್ತೆ ಈಗ ಇದು ಟ್ರ್ಯಾಕ್ಸ್ ಕೊಟ್ಟು ಮತ್ತೆ ಬಸ್ ಮತ್ತೆ ಏನಾರು ಮಾಡೋದ ನಮ್ಮ ಹಂಗೆ ಕೈ ಹಿಡಿದ್ರ. ಈಗ ಎಷ್ಟಲ್ಲಿಂದ ತಂದಿರಿ ಕುರಿ? ಇದು 4 ಇದೆ. 4 ಎಷ್ಟಿದಾವ ನಿಮ್ಮ ಹತ್ರ ಟೋಟಲ್ ಈಗ? ಒಂದೇ ಟನ್ ಇದೆ. ಯಾಕ ಮತ್ತೆ ತರೋದು ಕೊಡೋದು ಹವ್ಯಾಸ ಇತ್ತು ಅಂತಂದ್ರಿ? ಎಲ್ಲ ಡೌನ್ ಇತ್ತಲ್ಲ, ಹಿಂಗಾಗಿ ತಗೊಂಬಂದಿಲ್ಲ, ತಗೊಂಬರ್ಬೇಕಣ್ಣ. ಮತ್ತೆ ಈಗ ಹಾಕಿರೋ ಫಸ್ಟ್ ಕಣನ ಅಥವಾ ಏನಣ್ಣ ಇದು? ಕಣ ಆಗಿದವನ ಆಗೈತಿ. ಇದು ಎಷ್ಟು ಕಣ ಆಗೈತ್ರಿ ಈಗ? 27 ಕಣ ಟೋಟಲ್. ಈಗ 4 ಹಲ್ಲಾಗ? ಹಾಲಲ್ಲಿಂದ 4 ಹಾಲು ಅಂತಂದ್ರೆ ಹಲ್ಲು ಬಂದಿರಲ್ಲ ನೀವು? ಬಂದಿರಲ್ಲ. ಅವಾಗ ಆಡ್ತಿರ್ತಾವ ಕುರಿ? ಹಲ್ಲು ಇರ್ತಾವಣ, ಹಲ್ಲು ಬಿದ್ದು ವಾಪಸ್ ಬರ್ತಾವ. ಆ ಟೈಮಲ್ಲಿ ಬಿಡಬಾರ್ದು ಅಂತಾರಲ್ಲ ಕೆಲವರು? ಆಡ್ತಾವಣ. ಈಗ ಮತ್ತೆ ಇಲ್ಲೇ ಆಡಿದವ. ಹೌದ್ರಿ? ನೀವು ಯಾವ ಕಣಕ್ಕೆ ಹಾಕಿರಿ ಇದನ್ನೀಗ? ಇದು ಬರ್ರಿ ಕಡೆ ಬರ್ರಿ. ನಿಮ್ಮ ಹೆಸರೇನು? ದಾವಲ್. ನೀವು ಯಾವರು? ಅಲ್ಲೇ ನಾವು. ನಿಮ್ದು ನಲ್ಗುಂದ. ನೀವು ಮೈಸೂರಲ್ಲಿ ನೀವೇನಾ? ನಮ್ಮ ಹುಡುಗರು ಮೇಯಿಸ್ತಾರ. ಓನರ್ ಅದ್ರದ್ದು? ಓನರ್ ಇಲ್ಲೇ ಹೊರಗೆ ನಿಮ್ಮ ಒಟ್ಟು ಫ್ಯಾಮಿಲಿ ಒಟ್ಟು ಒಂದು ಗ್ರೂಪ್ ನಿಮ್ದು? ಗ್ರೂಪ್ ನಮ್ದು. ಈಗ ಎಷ್ಟಲ್ಲಿಂದ ಎಷ್ಟಲ್ಲಿ ತನಕ ನೀವು ಹಿಡ್ಕೊಂಡು ಸಾಕಿರೋದು? ನಾವು ಹಾಲಲ್ಲಾಗ ತಂದೀವನ, ಹಾಲಲ್ಲಾಗ ಕಣ ಮಾಡೈತನ, 2 ಕಣ ಮಾಡೈತಿ. ಈಗ 4 ಕಣ ಮಾಡೈತಿ. ಇದು 2ನೇ ಕಣ 4 4 ಸಣ್ಣದಿದ್ದಾಗಿಂದನೂ ಆಡ್ಕೊಂತ ಬಂದೈತಿ. ಆಡ್ಕೊಂತ ಬಂದೈತಿ. ಏನೇನು ಗೆದ್ದೈತಿ ಈಗ ಅದು?
ಪ್ರೈಸ್ ರೊಕ್ಕ 25,000 20,000 ಹೋದಲ್ಲೆಲ್ಲ ಪ್ರೈಸ್ ಈಗ ಮತ್ತೆ ಏನು ಗಾಡಿ ಬೈಕು ಅಲ್ಲಿ ಹಾಕಿಲ್ಲ ನಾವು ಮೊನ್ನೆ ಬೈಕಿನ ಕಣಕ್ಕೆ ಹಾಕಿದ್ವನ ಅಲ್ಲಿ 3 ನಂಬರ್ ಆಗೈತೆ ಈಗ ಈ ಕಣಕ್ಕೆ ಹಾಕಿ ಈ ಕಣಕ್ಕೆ ಅಂತ ಕಟ್ಟಿದ್ವನ ಈ ಕಣಕ್ಕೆ ಹಾಕಿ ನೀವೇನು ಮಾಡ್ತಿದ್ರಿ? ನಾವು ಡ್ರೈವಿಂಗ್ ಮಾಡ್ತೀವಿ. ನೀವು ಡ್ರೈವಿಂಗು ಎಲ್ಲ ಒಂದೇ ಒಂದೇ ಬ್ಯಾಚ್ ಮನೆಯಾಗೇನು ಬೈಯಲ್ಲಣ್ಣ ಮತ್ತೆ ಕುರಿ ಸಾಕ್ತಿ ಹಂಗ ಹಿಂಗಂತೇಳಿ ಕ್ರೇಜನ ಅದು ಬೈತಾರ ಕ್ರೇಜ್ ಬಿಡಕ್ಕಾಗಲ್ಲನ ಅದು ಸಂದಿಂತ್ರ ತಂದಿವನ ಮಾಡ್ಕೊಂತಿದ್ವಿ ಬಿಡಕ್ಕಾಗಲ್ಲ. ಬಟ್ ದುಡ್ಡು ಬಂದಿದ್ದು ಅವ್ರಿಗೆ ಗೊತ್ತಾಗ್ತದ ಇಷ್ಟು ಬಂದೈತಿ ಇಷ್ಟು ದುಡ್ದ ನನ್ನ ಮಗ ಅಥವಾ ಇದ್ರ ಬರಾಕತ್ತೈತಿ ದುಡ್ಡು ಅದಕ್ಕೆ ಮಾಡಕತ್ತಾರೆ. ಇದರಲ್ಲಿ ಲಾಭ ಐತೆ ಅಂತ ಮಾಡಬಾರ್ದನ ಒಂದ್ ದಂಧೆ ಲಾಭ ಐತಿ ಅಂತ ಮಾಡ್ಬಾರ್ದಾಗಾರೆ ಇದರಲ್ಲಿ ಟೈಗರಿನ್ ಫೀಲ್ಡ್ ಲಾಭ ಐತೆ ಅಂತ ಮಾಡೋಂಗಿಲ್ಲ ನಮ್ಗೆ ಲಾಭ ಆದ್ರೂ ಆಗ್ಬೋದನ ಲಕ್ಷಣ ಆಗ್ಬೋದು ಎರಡೂ ಆಗ್ಬೋದು. ಈಗ ನಿಮಗೆ ಇದ್ರ ಲಾಭ ಆಗೈತೋ ನಷ್ಟ ಆಗೈತೆ? ಈ ಮರಿಯಲ್ಲಿ ನಮ್ಗೆ ಲಾಭ ಆಗೈತೆ. ಲಾಭ ಆಗೈತೆ ನಿಮಗಣ ನೀವು ಇಷ್ಟು ದಿವಸ ಮಾಡಿದೆ ಅಂದ್ರಲ್ಲ ಲಾಭ ಆಗಿತ್ತಣ್ಣ. ನಿಮ್ಗೆ ನೋಡ್ರಿ ಗೊತ್ತಾಗತ್ ಬಿಡ್ರಿ ಆಟೋ ತಗೊಂಡೆ ಆಟೋ ಅಂದ್ರೆ ಟ್ರಕ್ಸ್ ತಗೊಂಡೆ ಕ್ರೂಸರ್ ತಗೊಂಡೆ ಐತಣ್ಣ ಅದ್ರ ದಯದಿಂದ ಇಷ್ಟು ಬೆಳೆದೇವಣ್ಣ ನಾವೀಗ ಹಾ ನಡೆದೈತಣ್ಣ ಜೀವನ ಚೆನ್ನಾಗಿ ನಡೆಯಕತ್ತೈತೆ ಒಟ್ಟು. ತುಂಬಾ ಜನ ಯುವಕರಣ ಈಗ ನೀವೇನೋ SLC ಓದಿ ಇದಕ್ಕೆ ಬಂದಿ ವೃತ್ತಿಪರ ಅಂತ ಅಂದ್ರಿ ಕುರಿ ಫೀಲ್ಡಿಗೆ ಬರಾಕತ್ತಾರ ತರೋದು ಮಾರೋದು ಅಷ್ಟು ಲಾಭ ಇದೆ ಅಂತೀರಾ? ಐತಣ್ಣ ಲಾಭ ಇದ್ದಲ್ಲೇ ಮಾಡೋದಲ್ಲ ಲಾಭ ಇಲ್ಲಾರ್ದ ಅವ್ರು ಇಲ್ಲಿ ಇದಕ್ಕೆ ಬರಂಗಿಲ್ಲ ನಮ್ಮ ಮತ್ತೆ ಲಾಭ ಐತೆ ಅಂತ ಬರ್ತಾರ ಅವ್ರು ಇದಕ್ಕೆ. ನೀವು ಈ ಕುರಿ ತರೋದು ಯಾರು ಕುರುಬ್ರು ಮೇಯ್ಸಿರ್ತಾರ ಆಡಲ್ಲಿ ಅವ್ರ ಹತ್ರ ತರ್ತಿರೋ? ಅಲ್ಲೂ ತಂಬರ್ತಾನ ಮಾರ್ಕೆಟ್ ಒಳಗೆ ಮತ್ತೆ ಅವರು ಆಡಲ್ ತರ್ತಾರಲ್ಲ ಹಿಂಡಲ್ಲಿ ಆ ಕುರಿಗಳು ಜಾಸ್ತಿ ಆಡಲ್ರಿ ನಮ್ಮವು ಅಂತ ಅಂತಾರೆ ಕೆಲವರು. ಆಡ್ತಾವನ ಅವ್ರ ಹೆಂಗ್ ಹೇಳ್ತಾರಣ್ಣ ಸಣ್ಣದಿದ್ದ ಆಡಂಗಿಲ್ಲ ಅಂತಂದ ದೊಡ್ಡದಾದ್ಮೇಲೆ ಆಡ್ತಾವನ ಒಂದಿನಕ್ಕ ಹಿಡಿಯಬೇಕ ನಾವು ಹಿಡಿತಾವನ. ನೀವು ತಾಳ್ಮೆ ಇರ್ಬೇಕಣ್ಣ ಅಷ್ಟೇ. ತಾಳ್ಮೆ ಇದ್ರ ಗೆಲ್ತೈತಿ ಒಂದಿನ ಯಶಸ್ವಿ ಆಗುತ್ತೆ. ಈಗ ಕಣ ಐತ್ರಿ ಈಗ ಇದ್ರದ್ದು ಆಗೈತಣ್ಣ. ಈ ಏನು ಕೂದಲೆಲ್ಲ ಇವೆಲ್ಲ ಡಿಸೈನಿಂಗ್ ನೀವು ಮಾಡ್ಸಿರೋದು ಅದಕ್ಕೆ ಕಾರಿಗೆಲ್ಲ ಹಿಂಗ್ ಡಿಸೈನ್ ಮಾಡ್ತೀವಲ್ಲ ಆತರ ನೀವು ಅದನ್ನೆಲ್ಲ ಕಟ್ ಮಾಡ್ಸಿರೋದು ಮನೇಲಿ? ಹಾ ಭಾರಿ ಕೆಲ್ಸಪ್ಪ ನೀವು ಅವೆಲ್ಲ ಭಾರಿ ಕ್ರೇಜ್ ಐತಂಗ ನಿಮಗೆ. ಕ್ರೇಜ್ ಭಾಳ ಐತನ. ನಿನ್ನೆ ನೈಟ್ 12 ಗಂಟೆಗೆ ಬಂದೇವಣ್ಣ. 12 ಗಂಟೆಗೆ 12 ಗಂಟೆಯಿಂದ ಕಾಯಕತ್ತೀರಾ? ಮತ್ತೆ ಅದು ಕೂಳು ಮೇವು ಎಲ್ಲ ತಗೊಂಡ್ಬಂದಿರ್ತೇವೆ ಗಾಡಿ ಒಳಗೆ. ಗಾಡಿಯಾಗೆ ಎಷ್ಟು ಜನ ಬಂದಿರಣ? ನಾವು 12 ಜನ ಬಂದೇವ. ಹುಡುಗರು 12 ಜನ ಅದಾರ ಟ್ರಕ್ ಇದ್ರಲ್ಲಿ ಕ್ರೂಸರಾಗೆ. ಮತ್ತೆ ಪಾಪ ಅವ್ರು ಒಣಗ್ತಿದಾರಲ್ಲ ಮತ್ತೀಗ? ಅಣ್ಣ ಎಲ್ಲ ನಿದ್ದೆ ಇಲ್ಲ ಅದಕ್ಕೆ ಮಲ್ಕೊಂಡಿದ್ರು ಅವ್ರು. ಹಾ ಈಗ ಈ ಕಣ ಅಂದ್ರೆ ನಾನು ಒಂದ್ ಕೇಳಿದ್ದೆ ಏನ್ ಗೊತ್ತಾ, ಕೊಣ್ಣೂರು ಕಣ ಅಂತಂದ್ರೆ ಭಾರಿ ಫೇಮಸ್ ಅಂತ, ದೊಡ್ಡ ಕಣ ಅಂತ ಅಂತಾರೆ ಕರ್ನಾಟಕದಾಗ ಫೇಮಸ್ ಕಣ. ಏನ್ ಉದ್ದೇಶಕ್ಕದ ಏನದು ಅಂದ್ರೆ ಏನ್ ಬಹುಮಾನ ಜಾಸ್ತಿ ಇಟ್ಟಿರ್ತಾರ ಅಂತ? ಬಹುಮಾನ ಜಾಸ್ತಿ ಅಣ್ಣ, ಮರಿನೂ ಜಾಸ್ತಿ ಕೊಡ್ತಾವ, ಟಾಪ್ ಮರಿ ಕೊಡ್ತಾವ. ಅಂದ್ರೆ ಈ ಕಣದಾಗ ಒಂದು ಹೆಸರು ಮಾಡಿದ್ರೆ ಮರಿ ಜಾಸ್ತಿ ರೇಟಿಂಗ್ ಮಾಡ್ತೈತಿ. ಓಹೋ ಅಂದ್ರೆ ಅವರು ಹೆಸರಾಗುತ್ತೆ ಮರಿದು ಹೆಸರಾಗುತ್ತೆ ಮರಿದು ಹೆಸರಾಗುತ್ತೆ. ಈಗ ನಾಳೆ ನಾವು ಮಾರ್ಕೆಟ್ ಎಲ್ಲ ಆಗೈತಿ ಕಣ ಅಂತಂದ್ರೆ ಕೊಣ್ಣೂರು ಕಣದ ಆಗೈತಿ ಅಂದ್ರೆ ಅಲ್ಲೆಲ್ಲ ಬರೋಲ್ಲ ಟಾಪ್ ಮರಿಗಳು. ಮತ್ತೆ ಅಂತಲ್ಲೇ ಮರಿ ಕಣ ಆಗೈತೆ ಅಂದ್ರೆ ರೇಟ್ ಜಾಸ್ತಿ ಆಗತ್ತೆ. ಮತ್ತೆ ಈಗ ಇದ್ರ ರೇಟ್ ಈಗ ಅಂದಾಜು ನೀವು ಈಗ ತರ್ಲಿಲ್ಲಪ್ಪ ಈ ಕೊಣ್ಣೂರು ಕಣಕ್ಕೆ ಅಂತ ಮಾಡ್ರಿ, ಈಗ 4 ಕಲ್ಲ ಅಂದ್ರಲ್ಲ ಇದು ತರ್ಲಿಲ್ಲ ಅಂದಿದ್ರೆ ಇದ್ರ ಬೆಲೆ ಎಷ್ಟಿರ್ತಿತ್ತು? ಇರ್ತಿತ್ತಣ್ಣ, ಮನೆ ಕೇಳಿದಾರಣ್ಣ. ಇದು ಈ ಕಡೆ ಬರೋಣ, ಇನ್ನು ಬರೋಣ ಈ ಕಡೆ. ಇದು ಎರಡಲ್ಲಿ ಏನಾನ 3.5-4 ಲಕ್ಷ ಕೇಳಿದಾರ ಆಡಿದ ಕಣ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿಲ್ಲ. ಈಗ ಅಕಸ್ಮಾತ್ ಕೊಣ್ಣೂರು ಕಣ ಗೆಲ್ತು ಅಂತ ಮಾಡ್ರಿ ಈಗ 4 ಕಲ್ಲಲ್ಲಿ, ಈಗ ಇದ್ರ ಕಿಮ್ಮತ್ ಎಷ್ಟಾಗ್ತದೆ? ಒಂದಕ್ಕೂ ಡಬಲ್ ಆಗುತ್ತೋ ಅಥವಾ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಮ್ಮಿ ಆಗ್ಬೋದು? ಕ್ರೇಜ್ ಇವ್ರ ಮ್ಯಾಗನ ತಗೊಂಡರ ಮ್ಯಾಗನ ಒಟ್ಟು ತಗಂತಾರೆ ಇಲ್ಲಿ ಗೆದ್ದಿದೆ ಅಂದ್ರೆ. ಈಗ ನೀವು ಇದನ್ನ ಕೊಡ್ಬೇಕು ಅಂತಿದ್ರು ಅಥವಾ ಇದು ಹೆಸರು ಮಾಡ್ಬೇಕಿದ್ರಿ? ಈಗ ಇದ್ರ ಹೆಸರೇನೀಗ? ಫೈಟರ್ ಕಾಲ್ಯ ನವಲ್ಗುಂದ. ಫೈಟರ್ ಕಾಲ್ಯ? ಕಾಲ್ಯ ಅಂದ್ರೆ ಕಪ್ಪು, ಕಾಲ್ಯ ನವಲ್ಗುಂದ. ಫೈಟರ್ ಕಾಲ್ಯ ನವಲ್ಗುಂದ ಟೀಮ್ ಇವರು 12 ಜನ ಬಂದಿರೋದು. ಅವ್ರ ಹುಡುಗರು ಬಿಟ್ಟು ಬಂದಿವ ನಾವು. ಗಾಡಿ ಜಾಗ ಭಾಳ ಮಂದಿ ಬಿಟ್ಟು ಬಂದಿವಣ ಬರಂತಾರ ನಾ ಹುಡುಗರು ಬೈಕ್ ತೊಗೊಂಡ್ ಬರಂತಾರ. ಎಷ್ಟು ದಿವಸ ಇರ್ತಣ್ಣ ಈ ಕಣ ಇದು? ನಾಳೆ ಒಂದಿನ ಆಗ್ಬೋದಣ್ಣ. ಸತತ 3 ದಿವಸದ ಕಣ. ಈಗ ಎಷ್ಟೆಷ್ಟು ಹಲ್ಲು ನಾವು ಎಷ್ಟೆಷ್ಟು ಕುರಿಗಳು ಬಂದಿರ್ಬೋದು ಇಲ್ಲಿ? 2 ಹಲ್ಲು ಎಷ್ಟು ಬಂದಿರ್ಬೋದು? 2 ಹಲ್ಲಲ್ಲಿ 42 ಬಂದಿದ್ವಣ್ಣ, ಹಾಲಲ್ಲಿ 36 ಬಂದಿದ್ವು ಅಂತನ. ಈ ಒಂದು 64 ಬಂದವಣ್ಣ. 4 ಹಲ್ಲು 6 ಇನ್ನೂ ಬರ್ಬೋದಣ್ಣ, ಇನ್ನು ಮ್ಯಾಗ ಅವು ಒಂದು 100 ಮ್ಯಾಗ ಬರ್ಬೋದಣ್ಣ. 100 ಮೇಲೆ ಎಂಟಲ್ಲ. ಈ ಕ್ರೇಜ್ ಜಾಸ್ತಿ ಜನಕ್ಕೆ ಇರೋದೇನು 6 ಅಲ್ಲ 8 ಅಲ್ಲ? ಎಂಟಲ್ಲ ಅಣ್ಣ. ಕ್ರೇಜ್ ಅನ್ನಕ್ಕೆ ಎಲ್ಲದ್ರಾಗ ಹಲ್ಲಾಗೋದವಣ್ಣ. ಈಗ ಹೊಸಬ್ರನ ಸಣ್ಣ ಕಟ್ತಾರ ಎಲ್ಲ ಅವ್ರಿಗೆ ಗೊತ್ತಿದ್ದಾರನ ಎಂಟಲ್ಲ ಜಾಸ್ತಿ ಕಟ್ತಾರೆ. 8 ಹಲ್ಲು ಜಾಸ್ತಿ ಕಟ್ತಾರೆ, ಅದ್ರ ಕ್ರೇಜ್ ಜಾಸ್ತಿ ಜನಕ್ಕೆ. ಈಗ ಬರೋದನ ಈ ಕನಕ್ಕೆ ನೋಡಕ್ಕೆ ಎಂಟಲ್ಲ ಜಾಸ್ತಿ. 8 ಹಲ್ಲು ಜಾಸ್ತಿನಾ? ಈಗ ಯಾವ್ಯಾವ ಊರಿಂದ ಬಂದಿರೋದಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತ ಬರ್ತಾರೆ, ಕಣ ನೋಡ್ಬೇಕು ಅಂತ ಬರ್ತಾರೆ ಎಲ್ಲರೂ? ಈಗ ಅದನ್ನ ಹೇಳ್ರಿ. ಇದ್ದಾರನ ದೇವಸ್ಥಾನಕ್ಕೆ ಬರ್ತಾರ, ಕ್ರೇಜ್ ಇದ್ದಾರೆ ಕಣ ನೋಡಕ್ ಬರ್ತಾರನ. ಒಟ್ಟು ನಮ್ಮ ಊರಿಂದ ಹೆಸರು ಬರ್ಬೇಕು. ಒಟ್ಟು ನಮ್ಮ ನವಲ್ಗುಂದ ಟೀಮ್ ನಿಮ್ದು ಹಂಗಾರೆ. ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಬ್ಬ SLC ಓದ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಅಣ್ಣ ಸಂತೋಷ್ ಅಣ್ಣ ಆಟೋ ಮಾಡಿ, ಆಟೋದಿಂದ ಏನಂತಾರೆ ಅದಕ್ಕೆ ಕ್ರೂಸರ್ ಮಾಡಿ ಎಷ್ಟು ಜನ ತಗೊಂಡ ಸೀಟ್ ಇದ್ದು? 12 ಕ್ರೂಸರ್ ಮಾಡಿ ನಾಳೆ ದಿವಸ ಏನೋ ಲಾರಿನೋ ಟ್ಯಾಕ್ಟ್ರಿನೋ ಅಥವಾ ಇನ್ನೇನೋ ಮಾಡಬೇಕು ಅಂತಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಧನ್ಯವಾದ ಅಣ್ಣ ಮಾಹಿತಿ ಕೊಟ್ಟಿದ್ದಕ್ಕೆ.